ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುನಾಥ್ ಬಂಗಾರ್. ನನ್ನಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳ ಒಂದು ಪರಿಚಯವನ್ನು ತಮಗೆ ಮಾಡಿಕೊಡಬೇಕಂತ ಇಚ್ಛೆಯಿಂದ ನಾನು ಪುಸ್ತಕಗಳ ಪರಿಚಯ ಮಾಡ್ತಾಯಿದ್ದೀನಿ ಈ ವಿಡಿಯೋಗಳ ಮೂಲಕ. ಈಗ ಒಂದು ಪುಸ್ತಕ ಶಿವಯೋಗಿ ಸದ್ಗುರು ನಾಗೇಂದ್ರ ನಮಃ ಭಕ್ತರ ಕಾಮಧೇನು ಶ್ರೀ ನಾಗೇಂದ್ರ ಸ್ವಾಮಿಗಳ ಪುಣ್ಯಚರಿತ್ರೆ. ಈ ಮಠ ಇರೋದು ಬೆಳಗಾವಿ ಹುಬ್ಬಳ್ಳಿ ನಡು ಹೈವೇನಲ್ಲಿ 2 ಕಿಲೋಮೀಟ್ರ್ ಒಳಗಡೆ ಇದೆ. ಬಹಳ ಜಾಗೃತ ಸ್ಥಳ. ಇದನ್ನು ಅಲ್ಲಿ ನಾನು ಹೋಗಿದ್ದೇನೆ. ಇದು ಪರದವರು ಅರುಣ ಆರ್ ಕುಲಕರ್ಣಿ ಅಂತೇಳಿ ಇದು ಪಾವನ ಕ್ಷೇತ್ರ ಬಡ್ಕೊಳ್ಳಿ ಮಠ ತಾರಿಹಾಳ ತಾಲೂಕು ಬೆಳಗಾವಿ ಅಂತ ಇದೆ. ಇದನ್ನು ಸ್ವಾಮಿಗಳು ಆಶೀರ್ವಾದನ ಮಾಡಿದ್ದಾರೆ. ಅತ್ಯಂತ ದುರ್ಲಭವಾದ ಮಾನವ ಜನ್ಮದ ಸಾರ್ಥಕವನ್ನು ಮಾಡಿಕೊಳ್ಳಲು ಬೇಕಾದ ತ್ರಿಕರಣ ಪೂರ್ವಕ ಚಟುವಟಿಕೆಗಳು ಸಾಧನೆಯಿಂದ ಕರಗತ ಹೋಗುತ್ತದೆ. ನಮ್ಮ ಪುಣ್ಯ ಭಾರತವು ಪ್ರಸಿದ್ಧವಾದದ್ದು. ಇಂಥ ಚಟುವಟಿಕೆಗಳ ಸಾಧಕರಿಂದ ಈಗಲೂ ಅಂತಹ ಮಹಾತ್ಮರಿದ್ದಾರೆ, ಈಗಲೂ ಇದ್ದಾರೆ, ಇನ್ನು ಮುಂದೆಯೂ ಇರುತ್ತಾರೆ. ನಮ್ಮ ಮಠದ ಇತಿಹಾಸವು 12ನೇ ಶತಮಾನದಿಂದ ಪೂಜ್ಯ ಶಾಂತಯ್ಯ ಸ್ವಾಮಿಗಳೆಂಬ ಮಹಾನ್ ಜ್ಞಾನಿಗಳಿಂದ ಆರಂಭಗೊಂಡು ದೆಹಲಿಯಿಂದ ಬಡ್ಕೊಳ್ಳಿ ಮಠದವರೆಗೂ ಹರಿದು ಬರುತ್ತದೆ. ನಮ್ಮ ಮಠದಲ್ಲಿ ಬರೆದಿಟ್ಟ ದಾಖಲೆಗಳು ಬಿಡಿಯಾಗಿದ್ದವು. ಅವುಗಳನ್ನೆಲ್ಲ ಸೇರಿಸಿ ಒಂದು ಗ್ರಂಥ ರೂಪದಲ್ಲಿ ತರಲು ಬಹಳ ವರ್ಷಗಳಿಂದ ಪ್ರಯತ್ನಿಸಿದ್ದರೂ ಕಾಲ ಕೂಡಿ ಬಂದಿರಲಿಲ್ಲ. ಆ ಲೇಖನಗಳ ಸಾರವು ಭಕ್ತರ ಹೃನ್ಮಯನ ಸೇರುವ ಯೋಗ್ಯ ವೇಳೆಯು ತಾನಾಗೇ ಬರುತ್ತದೆ ಎಂದು ಭಾವಿಸಿದ್ದೆವು. ನಮ್ಮ ಮಠದ ಸುಮಾರು 104 ಹಳ್ಳಿಗಳ ಭಕ್ತರ ಅಪೇಕ್ಷೆಯು ಕನ್ನಡ ಗ್ರಂಥಕ್ಕಾಗಿ ಆತುರಯುತ್ತವಾಗಲೇ ಮರಾಠಿ ಗ್ರಂಥವು ಪ್ರಕಟವಾಗಿ ವಾಚಕ ಸಹೃದರನ್ನು ತಣಿಸಿತಾದರೂ ಕನ್ನಡಿಗರ ಮನ ತಣಿಸಲು ಈಗ ಕಾಲ ಕೂಡಿ ಬಂದಿತು. ಈ ಮೊದಲು ಚಿಕ್ಕ ಗ್ರಂಥಗಳು ಕನ್ನಡದಲ್ಲಿ ಪ್ರಕಟಗೊಂಡಿದ್ದರೂ ಇಲ್ಲಿವರೆಗೆ ಮಠದ ಇತಿಹಾಸವು ದಾಖಲೆಗೊಳ್ಳಬೇಕೆಂಬ ಸಮಸ್ತ ಭಕ್ತ ವೃಂದದ ತೀವ್ರ ಬೇಡಿಕೆಯಾದ್ದರಿಂದ ಈ ಗ್ರಂಥ ರಚಿಸಲು ಪ್ರಯತ್ನಿಸಲಾಯಿತು. ನಮ್ಮ ಮಠದ ಭಕ್ತರೊಬ್ಬರಾದ ಶ್ರೀ ಗುರುಶಾಂತಯ್ಯ ಹಿರೇಮಠ ಪಾರಿಶುವಾಡ ಇವರು ಪ್ರಾಚೀನ ಲೇಖಗಳನ್ನು ಕಲೆಹಾಕಿ ಬಿಡಿಲೇಖಗಳನ್ನು ಬರೆದ ಬಹಳ ವರ್ಷಗಳಾಗಿದ್ದು, ಈ ಎಲ್ಲ ಲೇಖನಗಳು ಅವರವರ ವಾಚನ ತೃಷಿಯನ್ನು ನೀಗಿಸುವಾಗ ಹಿಂದೆ ಮುಂದೆ ಆಗಿ ಮತ್ತೆ ಸರಿಯಾಗಿ ಕ್ರಮ ಕೊಡುವ ಕಾರ್ಯವಾಗಬೇಕಾಯಿತು. ಅಂಥ ಸಂದರ್ಭದಲ್ಲಿ ಸಿಂಧೋಳಿಯ ಭಕ್ತರು ಒಂದು ಕನ್ನಡದಲ್ಲಿ ಶ್ರೀಮಠದ ಬಗ್ಗೆ ಗ್ರಂಥವಾಗಬೇಕೆಂದು ಒತ್ತಾಯಪಡಿಸಿದರು. ಅವರ ಕೈಯಲ್ಲಿ ಮಠದ ಇದ್ದ ಸುಮಾರು 400 ಬೇರೆ ಬೇರೆ ಬಿಡಿಗಳ ಪುಟಗಳನ್ನಿತ್ತು ಕೈಗಿತ್ತು ಆಶೀರ್ವದಿಸಲಾಯಿತು. ಹಸ್ತಪ್ರತಿಯನ್ನು ಶಿಕ್ಷಕರಾದ ಅರುಣ ಆರ್ ಕುಲಕರ್ಣಿ ಮುತನಾಳ್ ಅಂದರೆ ಸಿಂಧೋಳಿ ಇವರು ಬರೆದು ಮಠದಲ್ಲಿ ಹಿರಿಯರ ಸಮಕ್ಷದಲ್ಲಿ ಸಾದರಪಡಿಸಿ ಒಪ್ಪಿಗೆ ಪಡೆದಿದ್ದರಿಂದ ಮುದ್ರಣಕ್ಕೆ ಈ ಗ್ರಂಥ ಅಣಿಯಾಗಿದೆ. ಈ ಗ್ರಂಥವು ಕಲಿಯುಗದ ಕಾಮಧೇನು ನಾಗೇಂದ್ರ ಮಹಾಸ್ವಾಮಿಗಳ ಜೀವನಗಾಥೆಯನ್ನು ಭಕ್ತರ ಮುಂದಿಡುತ್ತದೆ. ಈ ಗ್ರಂಥವು ಹೊರಬರುವಲ್ಲಿ ಪ್ರಯತ್ನಿಸಿದ ಸಮಸ್ತ ಭಕ್ತ ವೃಂದಕ್ಕೆ ಪೂಜ್ಯ ನಾಗೇಂದ್ರ ಅಜ್ಜನವರು ಒಳ್ಳೆಯದುಂಟು ಮಾಡಲಿ. ಅಂದವಾಗಿ ಮುದ್ರಿಸಿದ ಮಠದ ಭಕ್ತರಾದ ನಾಗೇಂದ್ರ ಆಫ್ಸೆಟ್ ಮಾಳಿಗಲ್ಲಿ ಬೆಳಗಾವಿ ಇವರಿಗೂ ಶುಭವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಸಹೃದಯ ಭಕ್ತಿ ಸಂಭ್ರಮವು ಈ ಗ್ರಂಥವನ್ನು ಆದರದಿಂದ ಸ್ವೀಕರಿಸಿ ತೀರಿ ಎಂದು ನಂಬಿದ್ದೇನೆ. ಓಂ ನಮಃ ಶಿವಾಯ. ಶ್ರೀ ನಾಗಯ್ಯ ಮಹಾಸ್ವಾಮಿಗಳು ಪೀಠಾಧಿಕಾರಿಗಳು, ಪಾವನ ಕ್ಷೇತ್ರ ಬಡ್ಕೊಳ್ಳಿ ಮಠ. 15/9/2008 ಈ ಪುಸ್ತಕ ಬರೆದಿದ್ದಾರೆ. ಇದರಲ್ಲಿ 1-2 ಚಿತ್ರಗಳು ಕೂಡ ಇದ್ದಾವೆ. ಸ್ವಾಮಿ ಇದು ಈಗಿನವರ ಸ್ವಾಮಿಗಳ ಒಂದು ಭಾವಚಿತ್ರ ಇದೆ. ಪೂಜ್ಯ ಸ್ವಾಮಿಗಳಂತ ತಾವೆಲ್ಲರೂ ಹೋಗಿ ದರ್ಶನ ಮಾಡಿಕೊಳ್ಳಬೇಕು ನಾನು ಹಾರೈಸ್ತಾ ಇದ್ದೀನಿ. ಮುಂದಿನ ಪುಸ್ತಕ ನಾನು ಯಾರು, ನನ್ನ ನಿಜವಾದ ನೆಲೆ, ಮಧ್ಯ ಶುದ್ಧ ಆನಂದದ ಸೆಲೆ. ಇದು ಸ್ವಾಮಿ ವಿವೇಕಾನಂದರ ಬಗ್ಗೆ, ರಾಮಕೃಷ್ಣ ಆಶ್ರಮ, ಯಾದಗಿರಿ, ಮೈಸೂರು.
ಇವರಿಂದ ಪ್ರಕಟವಾದ ಇದು ಪುಸ್ತಕ. ಇದು ಪ್ರಕಾಶಕರ ನುಡಿ. ನಮ್ಮೆಲ್ಲರ ಎಲ್ಲಿಯೂ ದೈವತ್ವವಿದೆ, ಆದರೆ ಅದನ್ನು ಮರೆತು ವಿಷಯವಸ್ತುಗಳಲ್ಲಿ ಆನಂದವನ್ನು ಆರಿಸುತ್ತೇವೆ. ಮನೆಯಲ್ಲಿ ಅಪಾರ ನಿದ್ದೆ ಇದ್ದರೂ ಬೀದಿಯಲ್ಲಿ ಭಿಕ್ಷೆ ಬೇಡುವ ವ್ಯಕ್ತಿಯಂತೆ ನಮ್ಮ ಪರಿಸ್ಥಿತಿ. ಈ ಪ್ರಪಂಚದ ಮೇಲೆ ನಮಗೆ ಆಕರ್ಷಣೆ ಇರುವವರೆಗೂ ಭಗವತ್ ಪ್ರೇಮ ಉದಿಸದು. ಯಾವಾಗ ಜಗತ್ತಿನ ಭೋಗಭಾಗ್ಯಗಳು ನಶ್ವರವೆಂದು ಅರಿತು ಮಾನವ ಜೀವನದ ನಿಜವಾದ ಉದ್ದೇಶವನ್ನು ಕುರಿತು ಚಿಂತಿಸಲು ಆರಂಭಿಸುತ್ತೇವೋ ಆಗ ಅಧ್ಯಾತ್ಮ ಜೀವನದ ಸಾಧ್ಯತೆಗಳು ನಮಗೆ ತೆರೆದುಕೊಳ್ಳುತ್ತದೆ. ನಾನು ಯಾರು ಎಂಬ ಈ ಪುಸ್ತಕದಲ್ಲಿ ಮಾನವನ ನೈಜ ರೂಪ, ಮುಕ್ತಿ ಮತ್ತು ಆತ್ಮಶೋಧೆಯ ಸಾಧನಗಳನ್ನು ಕುರಿತು ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಬೇರೆ ಬೇರೆ ಶೀರ್ಷಿಕೆಗಳ ಅಡಿಯಲ್ಲಿ ಜೋಡಿಸಲಾಗಿದೆ. ಈ ವಿಚಾರಗಳನ್ನು ಓದುತ್ತಾ ಹೋದಂತೆ ನಮಗೆ ಹೊಸ ಬೆಳಕು ಗೋಚರಿಸುತ್ತದೆ. ಈ ಕ್ಷಣಭಂಗುರ ಜಗತ್ತಿನ ಹಿಂದಿರುವ ಸತ್ಯದ ಕಿರುನೋಟ ದೊರಕುತ್ತದೆ. ನಮ್ಮ ಜೀವನದ ಗುರಿಯ ಬಗ್ಗೆ ಸ್ಪಷ್ಟನೆ ಚಿತ್ರಣ ಮೂಡುತ್ತೆ ಅಂತೇಳಿ ಸ್ವಾಮಿ ವಿವೇಕಾನಂದರ ಜಯಂತಿ ದಿವಸ ಅಧ್ಯಕ್ಷರು ಬರ್ತಿದ್ದಾರೆ. ಜನವರಿ 25, 2022ರಲ್ಲಿ. ಇದು ಮೈಸೂರಿನಿಂದ ಪ್ರಕಟ ಆಗಿದೆ. ಇದು ತುಂಬ ಚೆನ್ನಾಗಿದೆ. ಇದು ಸ್ವಾಮಿಗಳದ್ದು ಇದೆಲ್ಲ ಬರೀ ಅವರ ಒಂದು ವಿಚಾರಧಾರೆಗಳು ವಿವೇಕಾನಂದರದ್ದು ಭಾಳ ಚೆನ್ನಾಗಿದೆ ಪುಸ್ತಕ. ಕೇವಲ 60 ರೂಪಾಯಿ. ತಾವು ಓದಬಹುದಂತ ನನ್ನ ಒಂದು ವಿನಂತಿ. ಮುಂದಿನ ಒಂದು ಪುಸ್ತಕ ಅಮೃತದ ಅಂಜಲಿ ಅಂತೇಳಿ. ಇದು ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜರ ಸಾಂಕೇತಿಕ ವಾಕ್ಯಗಳ ಅಮೃತ ಅಂಜಲಿ, ಅಕರ್ತ ಲೀಲೆಗಳ ವಿವರಣೆ ಸ್ವಾಧ್ಯಾಯ. ಮೂಲ ಮರಾಠಿ ಲೇಖಕರು ಶ್ರೀ ರಾಮ ಅವಧೂತ, ಉಪನಾಮ ಬಾಬುಸಾಹೇಬ್ ಕುಲಕರ್ಣಿ. ಅನುವಾದಕರು ರಾಜಗೌಡ ಪಾಟೀಲ್. ಈ ರಾಜಗೌಡ ಪಾಟೀಲರು ಇಲ್ಲಿ ಪನ್ನದಲ್ಲಿ ಇರ್ತಾರೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದರೂ ಕೂಡ ಇದರ ಬಗ್ಗೆ ತುಂಬ ಸ್ವಾಮಿಗಳ ಬಗ್ಗೆ, ಅಕ್ಕಲಕೋಟೆ ಸ್ವಾಮಿಗಳ ಬಗ್ಗೆ ಮಾಹಿತಿ ಕಲೆ ಅನುವಾದ ಮಾಡಿದ್ದಾರೆ. ಇದರ ಮೂಲ ಲೇಖಕರು ಶ್ರೀರಾಮ ಅವಧೂತ, ಉಪನಾಮ ಬಾಬುಸಾಹೇಬ್ ಕುಲಕರ್ಣಿಯವರಂತ ಇದು ಬರೆದಿದ್ದಾರೆ. ಈ ಬಾಬುಸಾಹೇಬ್ ಸ್ವಾನಂದ ಬಗ್ಗೆ ನಾನಾಮೃತವನ್ನು ಸೇವಿಸಿ ಆನಂದದಿಂದ ಅರಳಿತು. ಇವರು ಸದ್ಗುರುಗಳ ಉಪನಾಮ ನಾನಾಗದ್ರೆ ಅಂತ ಅವರ ಫೋಟೋಗಳು ಕೂಡ ಬರೆದಿದ್ದಾರೆ. ಸದ್ಗುರುಗಳ ಕೃಪೆಯ ಸಾಗರರು ಅಪಾರ ಕೃಪೆಯನ್ನು ವರ್ಷಿಸಿದರು, ತೃಪ್ತಿಯನ್ನು ತೃಪ್ತಪಡಿಸಿದರು. ಜಾತಕದ ಅಂತರ್ಬಾಹ್ಯ ದೃಶ್ಯ ತೃಪ್ತವಾಯಿತು, ಆನಂದ ಪರವಶನಾಗಿ ಕುಣಿಯಿತು. ನನ್ನದು ನಿನ್ನದು ಎಂಬ ದೈತ್ಯ ಉಳಿಯಲಿಲ್ಲ, ನಾನು ನೀನು ಎಂಬ ಭಾವವು ಕರಗಿ ಹೋಯಿತು. ಜ್ಞಾನ ಅಜ್ಞಾನ ಎಲ್ಲವೂ ಕಳಚಿ ಹೋಯಿತು, ಅಂತರ್ಬಾಹ ಪರಮಾನಂದ ಹೋಯಿತು ಅಂತೇಳಿ ಬಾಬಾಸಾಹೇಬರು ಕುಲಕರ್ಣಿಯವರು ಭಾವಪೂರ್ವಕವಾಗಿ ಬರೀತಾರೆ. ಮತ್ತು ಕೆಲವು ಎಲ್ಲ ಶ್ರೀಪಾದ, ಶ್ರೀವಲ್ಲಭರ ನಮ್ಮ ಫೋಟೋ, ಶ್ರೀ ದತ್ತಾತ್ರೇಯ, ನೃಸಿಂಹ ಸರಸ್ವತಿ ಅವರ ಒಂದು ಭಾವಚಿತ್ರ, ನಾಮದೇವ ಮಹಾರಾಜರ ಭಾವಚಿತ್ರ, ಶ್ರೀ ಸ್ವಾಮಿ ಸಮರ್ಥರ ಭಾವಚಿತ್ರ, ಕೃಷ್ಣ ಸರಸ್ವತಿ ಅವರ ಭಾವಚಿತ್ರ ಇದೆಲ್ಲ ಇದೆ. ಇದು ಪ್ರಕಾಶಕರು ಸರಸ್ವತಿ ಪ್ರಕಾಶನ, ಆಚಾರ್ಯ ಗಲ್ಲಿ, ಶಾಪುರ್, ಬೆಳಗಾಂ ಇವರಿಂದ ಇದಾಗಿದೆ. ಇದನ್ನು ಒಂದು ಬಹಳ ಅವರ ಬಗ್ಗೆ ಸಂಪೂರ್ಣವಾಗಿ ಅವರ ಹಿಸ್ಟ್ರಿ, ಅವರ ಒಂದು ದಿನಚರ್ಯೆ, ಅವರ ಶಿಷ್ಯರು ಕೂಡ ಒಡೆಯಾಣೆದ್ದು ಇದೆಲ್ಲ ಇದೆ. ತಾವು ಇದನ್ನು ಓದಬೇಕಂತಾಗಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತಿದ್ದೇನೆ. ನಮಸ್ಕಾರಗಳು.